ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 21 ಜೂನ್ 2026 ಭಾನುವಾರ ಭಾನುವಾಸರ ಸೂರ್ಯೋದಯ ಬೆಳಗಿನ ಜಾವ 5:55, ಸೂರ್ಯಾಸ್ತ ರಾತ್ರಿ 7:03. ಚಂದ್ರೋದಯ ಬೆಳಗ್ಗೆ 11:53, ಚಂದ್ರಾಸ್ತ ರಾತ್ರಿ 12:06 ಜೂನ್ 22. ಇಂದಿನ ತಿಥಿ ಸಪ್ತಮಿ ರಾತ್ರಿ 7:50 ನಂತರ ಅಷ್ಟಮಿ. ಯೋಗ ಸಿದ್ಧಿ ಬೆಳಗ್ಗೆ 11:21 ರವರೆಗೆ ನಂತರ ವ್ಯತಿಪಾತ. ನಕ್ಷತ್ರ ಪೂರ್ವ ಫಾಲ್ಗುಣಿ ಮಧ್ಯಾಹ್ನ 2:28 ರವರೆಗೆ ನಂತರ ಉತ್ತರ ಫಾಲ್ಗುಣಿ. ಕರ್ಣ ವಣಜ್ ಮಧ್ಯಾಹ್ನ 3:20, ಭದ್ರ ರಾತ್ರಿ 3:24 ಜೂನ್ 22 ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:26 ರಿಂದ 5:10, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:56 ರಿಂದ 12:47, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:48 ರಿಂದ 5:55 ರವರೆಗೆ, ಸಂಧ್ಯಾಕಾಲ ಸಂಜೆ 6:48 ರಿಂದ 7:55, ಅಮೃತಕಾಲ ರಾತ್ರಿ 2:55 ಜೂನ್ 22 ರಿಂದ 4:34 ಜೂನ್ 22, ತ್ರಿಪುಷ್ಕರ ಯೋಗ ಬೆಳಗ್ಗೆ 9:31 ರಿಂದ 3:20, ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 9:31 ರಿಂದ ಬೆಳಗಿನ ಜಾವ 5:55 ಜೂನ್ 22 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:11 ರಿಂದ 6:48, ಯಮಗಂಡಕಾಲ ಮಧ್ಯಾಹ್ನ 12:21 ರಿಂದ 1:58 ರವರೆಗೆ, ವರ್ಜಕಾಲ ಸಂಜೆ 4:58 ರಿಂದ 6:38, ದುರ್ಮುಹೂರ್ತ ಸಂಜೆ 5:05 ರಿಂದ 5:57 ರವರೆಗೆ. ಮಧ್ಯಾಹ್ನ 2:28 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಧ್ಯಾಹ್ನ 3:40 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ: ಈ ದಿನ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶ ನಿರೀಕ್ಷಿಸುತ್ತಿದ್ದರೆ ನಿಮ್ಮ ಸಾಮರ್ಥ್ಯ ಮತ್ತು ಅದೃಷ್ಟದ ಮೇಲೆ ನಿರ್ಭರವಾಗಿರುತ್ತದೆ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವುದು. ನಿಮ್ಮ ನೆಚ್ಚಿನ ವಿಷಯ ಮತ್ತು ಚಟುವಟಿಕೆಗಳಲ್ಲಿ ಹೆಚ್ಚಿನ ಗಮನ ವಹಿಸಲು ಈ ದಿನ ಉತ್ತಮವಾಗಿದೆ. ದಿಢೀರ್ ಆರ್ಥಿಕ ಲಾಭ ಉಂಟಾಗಬಹುದು. ವೃಷಭ ರಾಶಿ: ಇಂದು ನೀವು ತುಂಬಾ ಎಚ್ಚರಿಕೆಯಿಂದ ಗಮನವಹಿಸಿ ಕೆಲಸಗಳನ್ನು ನಿರ್ವಹಿಸಿ. ಇಂದು ಬರುವ ಸನ್ನಿವೇಶಗಳು ಹಾಗೂ ಸಂದರ್ಭಗಳು ನಿಮಗೆ ಚಿಂತೆಯುಂಟು ಮಾಡುವಂತಹ ವಿಷಯ ಆಗಿರಬಹುದು. ವ್ಯವಹಾರದಲ್ಲಿ ದೂರದೃಷ್ಟಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ವಾಹನ ಚಾಲನೆ ತಪ್ಪಿಸಿ, ಸಾಧ್ಯವಾಗದಿದ್ದಲ್ಲಿ ತುಂಬಾ ಎಚ್ಚರಿಕೆಯಿಂದ ವಾಹನ ಚಲಿಸಿ. ಇಂದು ಜನರ ಅಭಿಪ್ರಾಯ ನಿಮ್ಮ ನಕಾರಾತ್ಮಕತೆ ಬಗ್ಗೆ ಇರುವುದೇ ಹೊರತು ನಿಮ್ಮ ಸಕಾರಾತ್ಮಕತೆಯ ಬಗ್ಗೆ ಇರುವುದಿಲ್ಲ. ಮಿಥುನ ರಾಶಿ: ಈ ದಿನ ನೀವು ಎಲ್ಲಾ ವಿಷಯದಲ್ಲೂ ವಿಜಯ ಸಾಧಿಸುವಿರಿ. ಇಂದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವಾಗಿದೆ, ಆದರೆ ಆತಂಕ ಮತ್ತು ಅವಸರದಿಂದ ಬೇಡ. ನಿಮ್ಮ ಗುರಿ ಸಾಧನೆಗೆ ಹೆಚ್ಚಿನ ಪರಿಶ್ರಮ ಪಡುವಿರಿ. ಇಂದು ನಿಮ್ಮ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯಕ್ಕೆ ಜನರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ನಿಮ್ಮ ಮಿತ್ರರೊಂದಿಗೆ ಹಾಗೂ ನಿಮ್ಮ ಒಡಹುಟ್ಟಿದವರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಕಟಕ ರಾಶಿ: ಈ ದಿನ ಮಿಶ್ರ ಫಲಗಳನ್ನು ಕಾಣುವಿರಿ. ಸಾಕಷ್ಟು ಒತ್ತಡದ ದಿನವಾಗಿರುವುದು. ಇಂದು ಹಣಕಾಸಿನ ಲಾಭವಾಗುವ ಅವಕಾಶಗಳಿವೆ. ಇದಕ್ಕಾಗಿ ಮಾಡುವ ಪ್ರಯತ್ನಗಳು ಫಲಪ್ರದವಾಗುವುದು. ಇಂದು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ನಿಮ್ಮ ಕೈ ಸೇರುವುದು. ನಿಮ್ಮ ಅಧ್ಯಯನಕ್ಕೆ ಉತ್ತಮ ವಿದ್ಯಾಸಂಸ್ಥೆಯ ಆಯ್ಕೆಗೆ ದಿನ ಅನುಕೂಲಕರವಾಗಿದೆ. ಇಂದು ಯಾವುದೇ ಸಾಲ ವ್ಯವಹಾರಗಳಲ್ಲಿ ಸಿಲುಕದಿರುವುದು ಉತ್ತಮ. ಸಿಂಹರಾಶಿ: ಈ ದಿನದ ಆರಂಭ ತುಂಬಾ ಉತ್ತಮವಾಗಿದೆ. ನೀವು ತಾಳ್ಮೆ ಮತ್ತು ಸಂಯಮದಿಂದ ಎಲ್ಲಾ ಕೆಲಸಗಳು ವ್ಯವಸ್ಥಿತ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣ ಮಾಡುವಿರಿ ಹಾಗೂ ಸಂತೋಷಕರ ಫಲಿತಾಂಶಗಳನ್ನು ಪಡೆಯುವಿರಿ. ಇಂದು ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಸುವ ಸಾಧ್ಯತೆಯಿದೆ. ಈ ದಿನ ಹೂಡಿಕೆ ಮತ್ತು ಮುಖ್ಯ ನಿರ್ಧಾರಗಳಿಗೆ ಉತ್ತಮವಾಗಿದೆ.
ಇಂದು ಕೈಗೊಳ್ಳುವ ನಿಮ್ಮ ನೆಚ್ಚಿನ ಕೆಲಸವನ್ನು ಹೆಚ್ಚು ನೈಪುಣ್ಯತೆಯಿಂದ ನಿರ್ವಹಿಸುವಿರಿ. ಕನ್ಯಾ ರಾಶಿ, ಈ ದಿನದ ಆರಂಭ ನಿಮಗೆ ಪೂರಕವಾಗಿರುವುದಿಲ್ಲ. ಇಂದು ಹೊಸ ಕೆಲಸ ಮತ್ತು ಮುಖ್ಯ ನಿರ್ಧಾರ ತೆಗೆದುಕೊಳ್ಳದಿರುವುದು ಒಳಿತು. ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಿರಾಸೆಯನ್ನು ಕಾಣಬಹುದು. ಕೆಲವು ನಕಾರಾತ್ಮಕ ಜನರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಯಿದೆ. ಎಚ್ಚರವಿರಲಿ. ವಿದೇಶದಲ್ಲಿ ವಾಸಿಸುತ್ತಿರುವವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಸಮಸ್ಯೆಗಳು ಬರಬಹುದು. ತುಲಾರಾಶಿ, ಇಂದು ದಿನದ ಆರಂಭದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳಿಗೂ ದಿನ ಅನುಕೂಲಕರವಾಗಿದೆ. ಕಚೇರಿಯಲ್ಲಿ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ. ನಿಮಗೆ ನಿಮ್ಮ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಗೊಂದಲವಿರುವುದು. ಯುವಕರಿಗೆ ಕೆಲಸದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಆಸ್ತಿಯ ಖರೀದಿ ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಹಣ ಗಳಿಸುವ ಸಾಧ್ಯತೆಯಿದೆ. ವೃಶ್ಚಿಕ ರಾಶಿ, ಈ ದಿನ ನಿಮಗೆ ಅನುಕೂಲಕರವಾಗಿರುವುದು. ಹೊಸ ವ್ಯಾಪಾರ ಹಾಗೂ ಕೆಲಸಕ್ಕೆ ಉತ್ತಮ ದಿನ. ದಂಪತಿಗಳಲ್ಲಿ ಸೌಹಾರ್ದತೆ ನೆಲೆಸುವುದು. ನಿಮ್ಮ ಸಂಗಾತಿಗೆ ಉಡುಗೊರೆ ಖರೀದಿಸಬಹುದು. ಮಕ್ಕಳು ತಮ್ಮ ವೃತ್ತಿ ಮತ್ತು ಸಾಮಾಜಿಕ ವಲಯದಲ್ಲಿ ಅದ್ಭುತ ಫಲಿತಗಳನ್ನು ಕಾಣುವರು. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಈ ದಿನ ಅನುಕೂಲಕರವಾಗಿದೆ. ಸಮಯಕ್ಕನುಸಾರವಾಗಿ ಎಲ್ಲಾ ಕೆಲಸಗಳು ನೆರವೇರುವವು. ಧನುರಾಶಿ, ಕೆಲಸದಲ್ಲಿ ನಿರತರಾಗಿರುವಿರಿ. ಈ ದಿನ ಅನುಕೂಲಕರವಾಗಿದ್ದು ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ವಿಯಾಗುವಿರಿ. ಧಾರ್ಮಿಕ ಕಾರ್ಯಗಳ ಬಗ್ಗೆ ಉತ್ಸಾಹವುಳ್ಳವರಾಗಿರುತ್ತೀರಿ. ಅತಿಥಿಗಳು ಮನೆಗೆ ಬರಬಹುದು. ನಿಮ್ಮ ಪಿತೃ ಮತ್ತು ಹಿರಿಯರಿಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ನಿಮ್ಮ ಪಿತೃಗಳು ಮತ್ತು ಹಿರಿಯರನ್ನು ಗೌರವಿಸಿ ಮತ್ತು ಅವರ ಆಶೀರ್ವಾದ ಪಡೆದುಕೊಳ್ಳಿ. ಮಕರ ರಾಶಿ, ದಿನದ ಆರಂಭ ಅಷ್ಟು ಉತ್ತಮವಾಗಿರುವುದಿಲ್ಲ. ಮನೆ ಮತ್ತು ಕೆಲಸದ ನಡುವೆ ಸಮನ್ವಯದ ಕೊರತೆ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ನಿಮ್ಮ ತಾಯಿಯ ಆರೋಗ್ಯದ ಕುರಿತಾಗಿ ಚಿಂತಿಸುವಿರಿ. ಹಣವನ್ನು ಖರ್ಚು ಮಾಡುವಿರಿ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕೆಲಸಗಳು ನೆರವೇರದಿರಬಹುದು. ನಿಮ್ಮ ಮಕ್ಕಳ ಸೌಕರ್ಯಗಳ ಬಗ್ಗೆ ಗಮನವಹಿಸಿ. ಕುಂಭರಾಶಿ, ಈ ದಿನ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ತಾಜಾತನದಿಂದ ಕೂಡಿರುವುದು. ನಿಮ್ಮ ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ನೀವು ತುಂಬಾ ಸಕ್ರಿಯರಾಗಿರುತ್ತೀರಿ. ಇಂದು ನಿಮ್ಮ ದಿನಚರಿಯಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಬಹುದು. ನಿಮಗೆ ನಿಮ್ಮ ಕುಟುಂಬದವರ ಸಹಕಾರ ದೊರೆಯುವುದು. ಮುಖ್ಯ ಕೆಲಸಕ್ಕಾಗಿ ನೀವು ಪ್ರಯಾಣ ಮಾಡಬಹುದು. ಆಸ್ತಿಯ ವಿವಾದಗಳು ಬಗೆಹರಿಯುವ ಸಾಧ್ಯತೆಯಿದೆ. ಮೀನರಾಶಿ, ನಿಮ್ಮ ಹೆಚ್ಚಿನ ಕೆಲಸಗಳು ತುಂಬಾ ಸುಲಭವಾಗಿ ಪೂರ್ಣಗೊಳ್ಳುವುದು. ಇಂದು ಮನೆಯವರೊಂದಿಗೆ ಸಂತೋಷಕರವಾದ ಸಮಯವನ್ನು ಕಳೆಯುವಿರಿ. ಇಂದು ಸಾಲದ ವಿಷಯಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮುಂದೂಡಿ. ಜವಾಬ್ದಾರಿಯ ಒತ್ತಡ ಹೆಚ್ಚಾಗಬಹುದು. ಬರಹದಲ್ಲಿ ಹೆಚ್ಚಿನ ಆಸಕ್ತಿ ತೋರುವಿರಿ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಮಾಧುರ್ಯತೆ ತುಂಬಿರುವುದು. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.